ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಂಘರ್ಷದ ಸಮಯದಲ್ಲಿ ಯಾರೂ ನಮ್ಮ ಹತ್ತಿರ ಬರುವುದಿಲ್ಲ. ಆದರೆ ಯಶಸ್ಸು ದೊರಕಿದ ನಂತರ ಯಾರನ್ನು ಕರೆಯಬೇಕಾಗುವುದಿಲ್ಲ. ಇಂದಿನ ಈ ವಿಡಿಯೋದಲ್ಲಿ ಮೇಷ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಿವೆ. ಪ್ರತಿಯೊಂದು ರಾಶಿಯಲ್ಲೂ ಸಾಕಷ್ಟು ವಿಷಯಗಳು ತನ್ನದೇ ಆದ ಭಿನ್ನತೆ, ವೈಶಿಷ್ಟ್ಯತೆ, ಆಕರ್ಷಣೆ, ಸಕಾರಾತ್ಮಕ ಗುಣಗಳು ಹಾಗೂ ನಕಾರಾತ್ಮಕ ಗುಣಗಳನ್ನು ಹೊಂದಿದೆ. ಈ ರಾಶಿ ಚಕ್ರಗಳು ಕೆಲವು ರಾಶಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರೆ ಇನ್ನು ಕೆಲವು ರಾಶಿಗಳೊಂದಿಗೆ ಅಷ್ಟೇನೂ ಹೊಂದಾಣಿಕೆ ಆಗಿರುವುದಿಲ್ಲ. ಹಾಗೂ ಗುಣ ಸ್ವಭಾವ, ವರ್ತನೆಯ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ರಾಶಿ ಚಕ್ರವು ಒಂದರಕ್ಕಿಂತ ಒಂದು ವಿಭಿನ್ನ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರಾಶಿಗಳು ಮೇಷ ರಾಶಿಯವರಿಗೆ ಉತ್ತಮ ಹೊಂದಾಣಿಕೆ ಆಗುತ್ತವೆ ಮತ್ತು ಯಾವ ರಾಶಿಗಳಿಂದ ಇವರು ದೂರವಿರಬೇಕು ಮತ್ತು ಅದೃಷ್ಟ ಯಾವ ವಯಸ್ಸಿನಲ್ಲಿ ಕುಲಾಯಿಸುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ, ಮೇಷ ರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವ ರಾಶಿ ಚಕ್ರಗಳು ಯಾವುವು? ಮೇಷ ರಾಶಿಯವರು ಮಿಥುನ, ಧನು ಹಾಗೂ ಸಿಂಹ ರಾಶಿಯವರಿಗೂ ಇರುವ ಸಂಬಂಧಗಳು ಸಾಮಾನ್ಯವಾಗಿ ಚೈತನ್ಯ, ವಿನೋದ ಹಾಗೂ ಪರಸ್ಪರ ಬೆಳವಣಿಗೆಯಿಂದ ಕೂಡಿರುತ್ತವೆ. ಮಿಥುನ ರಾಶಿಯವರ ಜೊತೆ ಮೇಷ ರಾಶಿಯವರ ಸಂಬಂಧವು ಬಹಳ ರೋಮಾಂಚಕ ಮತ್ತು ಭೌತಿಕವಾಗಿ ಪ್ರೇರಕವಾಗಿರುತ್ತದೆ. ಏಕೆಂದರೆ ಇವರು ಒಬ್ಬರು ಹೊಸದನ್ನು ಕಲಿಯಲು, ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಮತ್ತು ಮಾತುಕತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಗುಣ ಹೊಂದಿರುತ್ತಾರೆ. ಇವರ ಸಂಬಂಧದಲ್ಲಿ ಜಾಡ್ಯ ಅಥವಾ ಏಕಾತನತೆ ಇರುವುದಿಲ್ಲ. ಸದಾ ಹೊಸತನ ಮತ್ತು ಚುರುಕುತನ ಇರುತ್ತದೆ. ಧನು ರಾಶಿಯವರ ಜೊತೆ ಮೇಷ ರಾಶಿಯವರ ಸಂಬಂಧ ಮತ್ತೊಂದು ಮಟ್ಟದ ಮೋಜು ಮತ್ತು ಸಾಹಸದಿಂದ ಕೂಡಿರುವುದು. ಇವರು ಇಬ್ಬರು ಬೆಂಕಿ ತತ್ವವನ್ನು, ಆದ್ದರಿಂದ ಅವರ ಜೀವನದಲ್ಲಿ ಸ್ವಾತಂತ್ರ್ಯ ಪ್ರಯಾಣ, ನಗು, ಮನರಂಜನೆ ಮತ್ತು ಪರಸ್ಪರ ಗೌರವ ತುಂಬಿರುತ್ತದೆ. ಅವರ ದಾಂಪತ್ಯ ಜೀವನದಲ್ಲಿ ಹಗುರ ಮನಸ್ಸು, ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಸಹಜ ಸಾಮರಸ್ಯ ಇರುತ್ತದೆ. ಸಿಂಹ ರಾಶಿಯವರ ಜೊತೆ ಮೇಷ ರಾಶಿಯವರ ಸಂಬಂಧ ಸ್ವಲ್ಪ ಗಾಢವಾಗಿದ್ದರೂ ಬಹಳ ಶಕ್ತಿಯುತವಾಗಿದೆ. ಸಿಂಹರು ಗಮನ ಮತ್ತು ಗೌರವಕ್ಕೆ ಆದ್ಯತೆ ನೀಡುವವರು. ಮೇಷರು ತಮ್ಮದೇ ಗತಿ ಮತ್ತು ಉತ್ಸಾಹದಲ್ಲಿ ಮುಂದೆ ಸಾಗುವವರು. ಇಲ್ಲಿ ಮೇಷ ರಾಶಿಯವರು ಹಂಚಿಕೆ ಮತ್ತು ಸಹಕಾರದ ಗುಣಗಳನ್ನು ಕಲಿಸಿದರೆ ಇವರ ಸಂಬಂಧವು ಅತ್ಯಂತ ದೃಢ, ಸಾಹಸಮಯ ಮತ್ತು ಪರಸ್ಪರ ಪ್ರೋತ್ಸಾಹದೊಂದಿಗೆ ತುಂಬಿರುತ್ತದೆ. ಇವರೆಲ್ಲರ ಸಂಬಂಧದಲ್ಲಿ ಒಂದೇ ಸೌಮ್ಯ, ಉತ್ಸಾಹ, ಧೈರ್ಯ ಮತ್ತು ಹೊಸ ಅನುಭವಗಳ ಹುಡುಕಾಟ. 2. ಮೇಷ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು ಯಾವುವು? ಮೇಷ ರಾಶಿಯವರು ಉತ್ಸಾಹಭರಿತ, ವೇಗವಾದ ಮತ್ತು ನಾಯಕತ್ವದ ಸ್ವಭಾವದವರು. ಆದರೆ ಈ ಗುಣಗಳು ಕೆಲವು ರಾಶಿಗಳೊಂದಿಗೆ ಹೊಂದಿಕೆ ಆಗುವುದಿಲ್ಲ, ಸವಾಲುಗಳನ್ನು ಸೃಷ್ಟಿಸುತ್ತದೆ. ಕನ್ಯಾ ರಾಶಿಯವರು ಸ್ವಭಾವತಃ ಪರಿಪೂರ್ಣತಾವಾದಿಗಳು, ವಿವರ ಪ್ರಧಾನರು ಮತ್ತು ಕೆಲವೊಮ್ಮೆ ಹೆಚ್ಚು ವಿಮರ್ಶಾತ್ಮಕರು. ಇವರ ಶಿಸ್ತುಬದ್ಧ ಬದುಕು ಮತ್ತು ಕಟ್ಟುನಿಟ್ಟಿನ ದೃಷ್ಟಿಕೋನ ಮೇಷರ ಸ್ವತಂತ್ರ ಹಾಗೂ ತ್ವರಿತ ಸ್ವಭಾವಕ್ಕೆ ಧಿಕ್ಕಾರವಾಗಿ ಪರಿಣಮಿಸಬಹುದು. ಮೇಷರು ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ, ಆದರೆ ಕನ್ಯಾ ರಾಶಿಯವರು ಪ್ರತಿಯೊಂದು ವಿಷಯವನ್ನು ವಿಶ್ಲೇಷಿಸಿ ನಂತರ ನಡೆದುಕೊಳ್ಳಲು ಬಯಸುತ್ತಾರೆ. ಇದರಿಂದಾಗಿ ಇವರ ನಡುವೆ ಅಭಿಪ್ರಾಯ ಭೇದ ಹಾಗೂ ನಾಯಕತ್ವದ ಘರ್ಷಣೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮಕರ ರಾಶಿಯವರೊಂದಿಗೆ ಪರಿಸ್ಥಿತಿ ಇನ್ನೂ ಗಟ್ಟಿಯಾಗಿರಬಹುದು, ಏಕೆಂದರೆ ಮಕರ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವ ಶಕ್ತಿಯನ್ನು ಹೊಂದಿರುವವರು. ಇವರು ನಿಯಮ, ಸಂಯಮ ಮತ್ತು ಗಂಭೀರತೆಯವರು. ಮೇಷರು ಸ್ವತಂತ್ರ, ಉತ್ಸಾಹಿ ಮತ್ತು ಸಾಹಸ ಪ್ರಿಯರು. ಇಬ್ಬರು ತಮ್ಮ ದೃಷ್ಟಿಕೋನವನ್ನು ಬಲವಾಗಿ ಹಿಡಿಯುವ ಗುಣ ಇರುವುದರಿಂದ ಸಂಬಂಧದಲ್ಲಿ ಅಧಿಕಾರದ ಹೋರಾಟ, ಇಚ್ಛಾಶಕ್ತಿಯ ಘರ್ಷಣೆ ಸಾಮಾನ್ಯ. ವೃಷಭ ರಾಶಿಯವರೊಂದಿಗೆ ಮೇಷ ರಾಶಿಯವರ ಹೊಂದಾಣಿಕೆ ಇನ್ನೂ ಹೆಚ್ಚು ಸವಾಲಿನಿಂದ ಕೂಡಿದೆ. ವೃಷಭರು ನಿಧಾನಗತಿಯ ಜೀವನವನ್ನು ಇಷ್ಟಪಡುತ್ತಾರೆ, ಸ್ಥಿರತೆ ಮತ್ತು ಭದ್ರತೆಯನ್ನು ಪ್ರೀತಿಸುತ್ತಾರೆ. ಆದರೆ ಮೇಷ ರಾಶಿಯವರು ಚಟುವಟಿಕೆಯಿಂದ ವೇಗವಾಗಿ ಸಾಗುವ ಗುಣ ಹೊಂದಿರುವವರು. ಈ ವ್ಯತ್ಯಾಸವು ದೈನಂದಿನ ಜೀವನದಲ್ಲಿ ಅಸಮಾನತೆಯನ್ನು ತರಬಹುದು. ಹಣದ ವಿಷಯದಲ್ಲೂ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ದೇಶಿ. ವೃಷಭರು ಹಣವನ್ನು ಜಾಗ್ರತೆಯಿಂದ ಉಳಿಸಿ ಹೂಡಿಕೆ ಮಾಡಲು ಬಯಸುತ್ತಾರೆ. ಮೇಷರು ಅದನ್ನು ಅನುಭವಿಸಲು ಖರ್ಚು ಮಾಡಲು ಹೆಚ್ಚು ಆಸಕ್ತರು. ಈ ಮೂಲಭೂತ ನಿಲುವಿನ ವ್ಯತ್ಯಾಸ ಹಣದ ಬಗ್ಗೆ ದೊಡ್ಡ ಘರ್ಷಣೆಗೆ ಕಾರಣವಾಗಬಹುದು. ಹೀಗಾಗಿ ಮೇಷ ರಾಶಿಯವರು ಈ ರಾಶಿಗಳೊಂದಿಗೆ ಸಂಬಂಧದಲ್ಲಿದ್ದುಕೊಂಡರೆ ಪರಸ್ಪರದ ಗುಣಗಳನ್ನು ಅರಿತು ಹೊಂದಾಣಿಕೆ ಪ್ರಯತ್ನಿಸಿದರೆ ಮಾತ್ರ ಸಂಬಂಧ ಸುದೀರ್ಘವಾಗಲು ಸಾಧ್ಯ. 3. ಮೇಷ ರಾಶಿಯವರ ಅದೃಷ್ಟ ಯಾವ ವಯಸ್ಸಿನಲ್ಲಿ ಕುಲಾಯಿಸುತ್ತದೆ?
ಮೇಷರಾಶಿಯವರ ಅದೃಷ್ಟ ಒಂದು ಕ್ಷಣದಲ್ಲಿ ತೆರೆದುಕೊಳ್ಳುವುದಿಲ್ಲ. ಆದರೆ ಅವರ ಜೀವನದಲ್ಲಿ ಕೆಲವು ನಿರ್ದಿಷ್ಟ ವಯಸ್ಸುಗಳು ಬಹಳ ಶಕ್ತಿಯುತ ತಿರುವುಗಳನ್ನು ತರುತ್ತವೆ. 21ನೇ ವಯಸ್ಸು ಮೇಷರಾಶಿಯವರಿಗೆ ಮೊದಲ ದೊಡ್ಡ ಅದೃಷ್ಟದ ಬೆಳಕು. ಇದು ಹೊಸ ಅವಕಾಶಗಳು, ಧೈರ್ಯ, ಅಧ್ಯಯನ ಹಾಗೂ ಕರಿಯರ್ನಲ್ಲಿ ಗಟ್ಟಿಯಾದ ಪ್ರಾರಂಭದ ಕಾಲ. ಅದರ ನಂತರ 28ರಿಂದ 29ನೇ ವರ್ಷಗಳು ಶನಿಯ ಮೊದಲ ಚಕ್ರ ಪೂರ್ಣಗೊಳ್ಳುವ ಸಮಯವಾಗಿದ್ದು, ಮೇಷರಾಶಿಯವರು ಜೀವನದಲ್ಲಿ ಹೆಚ್ಚು ಹೊಣೆಗಾರಿಕೆ, ಕೆಲಸದಲ್ಲಿ ಪ್ರಗತಿ ಹಾಗೂ ಆರ್ಥಿಕ ಸ್ಥಿರತೆಯನ್ನು ಕಾಣುವ ಹಂತ. 32ರಿಂದ 33ನೇ ವಯಸ್ಸು ಮತ್ತೊಂದು ಲಕ್ಕಿ ಫೇಸ್ ಆಗಿದ್ದು, ಕೆಲಸ, ಉದ್ಯಮ, ಹೆಸರು, ಪ್ರತಿಷ್ಠೆ ಹಾಗೂ ಕುಟುಂಬದ ದೃಷ್ಟಿಯಿಂದ ದೊಡ್ಡ ಬೆಳವಣಿಗೆ ತರುವ ಸಮಯ. ಮುಂದಿನ 35ರಿಂದ 36ನೇ ವರ್ಷಗಳು ಮೇಷರ ಗೋಲ್ಡನ್ ಬೂಸ್ಟ್ ಕಾಲವಾಗಿದ್ದು, ಇದುವರೆಗೆ ಮಾಡಿದ ಕಠಿಣ ಪ್ರಯತ್ನಗಳ ಸಮೃದ್ಧ ಫಲ ದೊರಕುವ ಹಂತ. ಹಣ, ಆಸ್ತಿ, ಹೊಸ ಅವಕಾಶಗಳು ಮತ್ತು ಪ್ರಭಾವ ಎಲ್ಲವೂ ಹೆಚ್ಚುತ್ತದೆ. 42ರಿಂದ 43ನೇ ವರ್ಷಗಳು ಜೀವನದಲ್ಲಿ ಗಂಭೀರ ಸಾಧನೆಯ ಮತ್ತು ಸ್ಥಿರತೆಯ ಕಾಲವಾಗಿದ್ದು, ಹಿಂತಿರುಗಿ ನೋಡುವಂತೆ ಮಾಡಿದ ನಷ್ಟಗಳು ಇಲ್ಲಿ ಲಾಭವಾಗಿ ತಿರುಗಬಹುದು. 50ನೇ ವಯಸ್ಸಿನ ನಂತರ ಮೇಷರ ಜೀವನದಲ್ಲಿ ಸ್ಥಿರ ಹಣ, ಮನಃಶಾಂತಿ, ಗೌರವ ಮತ್ತು ಸಂಪನ್ನತೆ ಗಟ್ಟಿಯಾದ ಬೇರು ಬಿಟ್ಟಂತೆ ನೆಲೆಸುತ್ತದೆ. ಹೀಗೆ ಮೇಷರಾಶಿಯವರ ಜೀವನದಲ್ಲಿ ಪ್ರತಿಯೊಂದು ಪ್ರಮುಖ ವಯಸ್ಸು ಹೊಸ ಬಾಗಿಲು ತೆರೆಯುವಂತಿರುವ ಅದೃಷ್ಟದ ಟ್ರಾನ್ಸ್ಫಾರ್ಮೇಷನ್ ಹಂತವಾಗಿದೆ. 4. ಮೇಷರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ? ಮೇಷರಾಶಿಯವರು ಪ್ರೀತಿಯಲ್ಲಿ ಸಿಲುಕಿದಾಗ ಅವರು ತಮ್ಮ ಭಾವನೆಗಳನ್ನು ತಾವು ಪ್ರೀತಿಸುವ ವ್ಯಕ್ತಿಗೆ ವ್ಯಕ್ತಪಡಿಸುತ್ತಾರೆ. ಅದಕ್ಕೆ ಸಾಕಷ್ಟು ಆಲೋಚನೆ ಕೂಡ ಮಾಡುವುದಿಲ್ಲ. ಪ್ರೀತಿಯಲ್ಲಿ ಮೇಷರಾಶಿಯು ತಮ್ಮ ಪ್ರೀತಿ ಪಾತ್ರರನ್ನು ಪ್ರೀತಿಯಿಂದ ಸುರಿಸಬಹುದು. ಕೆಲವೊಮ್ಮೆ ಅದರಲ್ಲಿ ಹೆಚ್ಚಿನದನ್ನು ಸಹ ಪಡೆಯಬಹುದು. ಮೇಷರಾಶಿಯವರು ಭಾವೋದ್ರಿಕ್ತ ಪ್ರೇಮಿಯಾಗಿದ್ದು, ಕೆಲವೊಮ್ಮೆ ಲೈಂಗಿಕ ವಿಚಾರಗಳಲ್ಲಿ ವ್ಯಸನೀಯವಾಗುವ ಸಾಧ್ಯತೆಯೂ ಇದೆ. 5. ಮೇಷರಾಶಿಯವರ ಸ್ನೇಹಿತರು ಮತ್ತು ಕುಟುಂಬ ಜೀವನ ಹೇಗಿರುತ್ತದೆ? ಸ್ನೇಹ. ಮೇಷರಾಶಿಯವರು ಸಂಪರ್ಕಕ್ಕೆ ಬರುವ ಜನರನ್ನು ಸಹಿಸಿಕೊಳ್ಳುತ್ತಾರೆ. ವಿಭಿನ್ನ ವ್ಯಕ್ತಿತ್ವಗಳನ್ನು ಗೌರವಿಸುತ್ತಾರೆ. ಮೇಷರಾಶಿಯ ಚಿಹ್ನೆಯಲ್ಲಿ ಜನಿಸಿದ ಜನರು ತಮ್ಮ ವಿಧಾನದಲ್ಲಿ ಸಂವಹನ, ನೇರ ಮತ್ತು ಪ್ರಾಮಾಣಿಕತೆಯನ್ನು ಸುಲಭವಾಗಿ ಪ್ರವೇಶಿಸುವುದರಿಂದ ಅವರು ತಮ್ಮ ಜೀವಿತಾವಧಿಯಲ್ಲಿ ನಂಬಲಾಗದ ಸಂಖ್ಯೆಯ ಸಂಪರ್ಕಗಳು, ಪರಿಚಯಸ್ಥರು ಮತ್ತು ಸ್ನೇಹಿತರನ್ನು ಮಾಡುತ್ತಾರೆ. ಆದರೂ ಅಪ್ರಾಮಾಣಿಕತೆ ಮತ್ತು ಅಸ್ಪಷ್ಟ ಉದ್ದೇಶಗಳಿಗಾಗಿ ಅವರು ಅನೇಕ ಸ್ನೇಹ ಸಂಬಂಧವನ್ನು ಕಡಿಮೆ ಮಾಡುತ್ತಾರೆ. ಅವರ ಜೀವನದಲ್ಲಿ ದೀರ್ಘಾವಧಿಯ ಸ್ನೇಹವು ಯಾವುದೇ ಸಮಯದಲ್ಲಿ ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲು ಮತ್ತು ಧೈರ್ಯಶಾಲಿಗಳೊಂದಿಗೆ ಬರುತ್ತದೆ. ಕುಟುಂಬ ಜೀವನದ ಬಗ್ಗೆ ನೋಡುವುದಾದರೆ, ಸ್ವತಂತ್ರ ಮತ್ತು ಮಹತ್ವಾಕಾಂಕ್ಷೆಯ ಮೇಷರಾಶಿಯವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ದಾರಿ ಯಾವುದು ಎಂಬುದನ್ನು ತಿಳಿಯುತ್ತಾರೆ. ಇದಕ್ಕಾಗಿ ತಮ್ಮ ಕುಟುಂಬದಿಂದ ಸ್ವಲ್ಪ ಮುಂಚೆಯೇ ಬೇರ್ಪಡುತ್ತಾರೆ. ಈ ರಾಶಿಯ ಮಕ್ಕಳನ್ನು ನಿಯಂತ್ರಿಸಲು ಕಷ್ಟವಾಗಬಹುದು ಮತ್ತು ಇವರು ತಮ್ಮ ಹೆತ್ತವರಿಂದ ಸಾಕಷ್ಟು ಪ್ರೀತಿ ಮತ್ತು ತಾಳ್ಮೆಯನ್ನು ಪಡೆಯದಿದ್ದರೆ ನಂತರದ ಜೀವನದಲ್ಲಿ ಅವರ ಎಲ್ಲ ಆತ್ಮೀಯ ಬಂಧುಗಳು ಸಹ ಇದರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು. ತಮ್ಮ ಹಾದಿಗೆ ಪದೇ ಪದೇ ನಿರ್ಬಂಧಗಳನ್ನು ಹೇರಿದರೆ ಮೇಷರಾಶಿಯವರಿಗೆ ಸಾಕಷ್ಟು ಕೋಪ ಬರುತ್ತದೆ. ಆದರೆ ಕಾಳಜಿ ವಹಿಸಬೇಕಾದಾಗ ಅವರು ಕುಟುಂಬದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುತ್ತಾರೆ. 6. ಮೇಷರಾಶಿಯವರ ದುರ್ಬಲತೆ ಮತ್ತು ಅವಗುಣಗಳು ಯಾವುವು? ಮೇಷರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಂದ ತುಂಬಿರುತ್ತಾರೆ. ಆದರೆ ಈ ಶಕ್ತಿಗಳ ಜೊತೆಯಲ್ಲಿ ಕೆಲವು ದುರ್ಬಲತೆಗಳು ಮತ್ತು ಅವಗುಣಗಳು ಸಹ ದೈನಂದಿನ ಜೀವನವನ್ನು ಪ್ರಭಾವಿಸುತ್ತವೆ. ಸಾಮಾನ್ಯವಾಗಿ ಮೇಷರಾಶಿಯವರು ತುಂಬಾ ಆತುರಿಯಾಗಿರುತ್ತಾರೆ. ಯಾವುದೇ ಕೆಲಸ ತಕ್ಷಣ ಆಗಬೇಕು ಎಂಬ ತುರ್ತು ಮನೋಭಾವ ಇರುತ್ತದೆ. ಈ ಸಹನೆ ಕೊರತೆ ಅವರಿಂದ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇವರಿಗೆ ಸಣ್ಣ ವಿಷಯಕ್ಕೂ ಬೇಗ ಕೋಪ ಬರುತ್ತದೆ. ಆದರೂ ಅದರಂತೆ ಬೇಗ ತಣ್ಣಗಾಗುತ್ತಾರೆ. ಆದರೆ ಈ ಸ್ವಭಾವ ಸಂಬಂಧಗಳಲ್ಲಿ ಒತ್ತಡ ಮತ್ತು ಘರ್ಷಣೆಯನ್ನು ತರಬಹುದು. ಮೇಷರಾಶಿಯವರ ಮತ್ತೊಂದು ಗುಣ ಜಿದ್ದಿನ ಸ್ವಭಾವ. ಒಮ್ಮೆ ತಾವು ತೆಗೆದುಕೊಂಡ ನಿರ್ಧಾರವೇ ಸರಿ ಎಂದು ಭಾವಿಸಿ ಯಾರ ಮಾತನ್ನು ಕೇಳದಿರುವ ಪ್ರವೃತ್ತಿ ಇರುತ್ತದೆ. ಇದರಿಂದ ಸಂಬಂಧಗಳಲ್ಲಿ ತಪ್ಪು ಅರ್ಥ ಮತ್ತು ವಿರೋಧ ಹೆಚ್ಚಾಗಬಹುದು. ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವರು ಕೆಲವೊಮ್ಮೆ ಸಂವೇದನಶೀಲರಾಗಿರಲಾರರು. ತಮ್ಮ ಮಾತನ್ನು ನೇರವಾಗಿ ಹೇಳುವುದರಿಂದ ಇತರರಿಗೆ ನೋವಾಗುವ ಸಾಧ್ಯತೆಗೆ ಗಮನ ಕೊಡುವುದಿಲ್ಲ. ಮೇಷರು ರಿಸ್ಕ್ ತೆಗೆದುಕೊಳ್ಳುವುದನ್ನು ಇಷ್ಟಪಡುತ್ತಾರೆ. ಆದರೆ ಈ ಸಾಹಸ ಪ್ರಿಯತೆಯನ್ನು ಕೆಲವೊಮ್ಮೆ ಸೂಕ್ತ ಯೋಚನೆ ಇಲ್ಲದೆ ಬಳಸುವುದರಿಂದ ಹಣ, ಉದ್ಯೋಗ ಅಥವಾ ಸಂಬಂಧಗಳಲ್ಲಿ ನಷ್ಟ ಉಂಟಾಗಬಹುದು. ಜೊತೆಗೆ ಸ್ವಲ್ಪ ಅಹಂಕಾರದ ಗುಣ ಕೂಡ ಅವರಲ್ಲಿ ಕಾಣಬಹುದು. ತಮ್ಮ ಅಭಿಪ್ರಾಯಕ್ಕೆ ವಿರೋಧವಾದರೆ ಒಪ್ಪಿಕೊಳ್ಳುವುದು ಕಷ್ಟ ಮತ್ತು ಇವರು
ನಾಯಕತ್ವ ಇಷ್ಟಪಡುವುದರಿಂದ ಇತರರ ಮೇಲಾಧಿಕಾರಿ ಅನುಭವಿಸುವುದು ಅವರಿಗೆ ಅಸಹ್ಯ. ಈ ಎಲ್ಲ ಗುಣಗಳು ಸರಿಯಾದ ನಿಯಂತ್ರಿಸಿದರೆ ಮೇಷರಾಶಿಯವರು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಬಲ್ಲರು. 7. ಮೇಷರಾಶಿಯವರ ವೃತ್ತಿ ಜೀವನ ಮತ್ತು ಹಣ. ಇದು ಮೇಷರಾಶಿಯವರ ಜೀವನ ಬಹಳ ಪ್ರಕಾಶಮಾನವಾಗಿರುತ್ತದೆ. ಅವರ ಕೆಲಸದ ವಾತಾವರಣವು ಅವರ ಮಹತ್ವಾಕಾಂಕ್ಷೆ ಮತ್ತು ಸೃಜನಶೀಲತೆಯನ್ನು ತೋರಿಸಲು ಸೂಕ್ತವಾದ ಸ್ಥಳವಾಗಿದೆ. ಅವರೊಂದಿಗೆ ಸಾಧ್ಯವಾದಷ್ಟು ಉತ್ತಮವಾಗಿರಿ. ಇವರು ಹುಟ್ಟು ನಾಯಕತ್ವ ಗುಣದವರು. ಮೇಷರಾಶಿಯನ್ನು ಸ್ವೀಕರಿಸುವ ಬದಲು ಆದೇಶಗಳನ್ನು ನೀಡಲು ಬಯಸುತ್ತಾರೆ. ಅವರ ಮನಸ್ಸಿನ ವೇಗ ಮತ್ತು ಚಲಿಸುವ ಶಕ್ತಿಯು ಎಲ್ಲರಿಗಿಂತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರಲು ಸಹಾಯ ಮಾಡುತ್ತದೆ. ಯಶಸ್ವಿಯಾಗಲು ಅವರು ಮಾಡಬೇಕಾಗಿರುವುದು ಅವರು ಆಯ್ಕೆ ಮಾಡಿದ ಮಾರ್ಗವನ್ನು ಅನುಸರಿಸುವುದು ಮತ್ತು ಭಾವನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಪ್ರವೃತ್ತಿಯ ಯೋಜನೆಗಳನ್ನು ಬಿಟ್ಟುಕೊಡುವುದಿಲ್ಲ. ಸವಾಲನ್ನು ಎದುರಿಸಿದಾಗ ಮೇಷರಾಶಿಯು ಪರಿಸ್ಥಿತಿಯನ್ನು ತ್ವರಿತವಾಗಿ ನಿರ್ಣಯಿಸುತ್ತದೆ ಮತ್ತು ಪರಿಹಾರಕ್ಕೆ ಬರುತ್ತದೆ. ಸ್ಪರ್ಧೆಯು ಅವರನ್ನು ಕಾಡುವುದಿಲ್ಲ ಮತ್ತು ಬಲವಾಗಿ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತೆ ಪ್ರೋತ್ಸಾಹಿಸುತ್ತದೆ. ಅವರು ಕ್ರೀಡೆ ಮತ್ತು ಸವಾಲಿನ ಪರಿಸರದಲ್ಲಿ ಉತ್ತಮ ವೃತ್ತಿ ಜೀವನವನ್ನು ಹೊಂದಬಹುದು ಮತ್ತು ಈ ರಾಶಿಯ ವ್ಯವಸ್ಥಾಪಕರು, ಪೊಲೀಸರು, ಸೈನಿಕರು ಅವರು ಆಯ್ಕೆ ಮಾಡಿದ ಮಾರ್ಗವನ್ನು ಆನಂದಿಸಬಹುದು. ಮೇಷರಾಶಿಯವರು ಬುದ್ಧಿವಂತರು ಮತ್ತು ಸ್ವಲ್ಪ ಹಣವನ್ನು ಉಳಿಸಬಹುದಾದರೂ ಅದನ್ನು ಖರ್ಚು ಮಾಡುವ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವ ಸಂತೋಷಕ್ಕಾಗಿ ಇದು ಹೆಚ್ಚಾಗಿ ಕಂಡುಬರುವುದಿಲ್ಲ. ಅವರು ವರ್ತಮಾನದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಭವಿಷ್ಯದ ಮೇಲೆ ಕೇಂದ್ರೀಕರಿಸುವುದಿಲ್ಲ. ಇದು ಹಣಕಾಸಿನ ನಿರ್ಧಾರಗಳಿಗೆ ಬಂದಾಗ ಅವರನ್ನು ಅಭಾಗಲತ್ತ ಮತ್ತು ಆತುರಪಡಿಸಬಹುದು. ಅವರು ಯಾವಾಗಲೂ ಹಣವನ್ನು ಸಂಪಾದಿಸಲು ಮತ್ತು ಅವರು ಖರ್ಚು ಮಾಡಿದ್ದನ್ನು ಸರಿದೂಗಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ. 8. ಮೇಷರಾಶಿಯವರ ಇತರೆ ಆಸಕ್ತಿಗಳ ಸಂಗತಿಗಳು. 1. ಮೇಷರಾಶಿಯನ್ನು ಆಳುವ ಗ್ರಹ ಮಂಗಳವು ಯುದ್ಧ ಮತ್ತು ಶಕ್ತಿ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. 12 ಅಕ್ಷರ ವರ್ಣಮಾಲೆಯ ಆಧುನಿಕ ಜ್ಯೋತಿಷ್ಯ ವ್ಯವಸ್ಥೆಯಲ್ಲಿ ಪ್ರತಿ ರಾಶಿ ಚಕ್ರ ಚಿಹ್ನೆಯು ಜನ್ಮ ಪಟ್ಟಿಯಲ್ಲಿರುವ 12 ಮನೆಗಳಲ್ಲಿ ಒಂದನ್ನು ನಿಯಮಿಸುತ್ತದೆ. ಮೇಷರಾಶಿಯ ಮೊದಲ ಮನೆಯನ್ನು ಗುರುತಿಸಲು ನಿಗದಿಪಡಿಸಲಾಗಿದೆ, ಏಕೆಂದರೆ ಪ್ರಾರಂಭಿಕ ಶಕ್ತಿಯು ಜನನ ಪಟ್ಟಿಯಲ್ಲಿನ ಮೊದಲ ಮನೆ. ಒಬ್ಬ ವ್ಯಕ್ತಿಯು ತಮ್ಮನ್ನು ಜಗತ್ತಿಗೆ ಹೇಗೆ ಪ್ರಸ್ತುತಪಡಿಸಿಕೊಳ್ಳುತ್ತಾರೆ ಎಂಬುದನ್ನು ಸೂಚಿಸುತ್ತದೆ. ಶಾಸ್ತ್ರೀಯ ಜ್ಯೋತಿಷ್ಯದಲ್ಲಿ ಮೇಷರಾಶಿಯ ಆಡಳಿತ ಗ್ರಹ ಮಂಗಳ 6ನೇ ಮನೆಯಲ್ಲಿ ಸಂತೋಷ, ಕೆಟ್ಟ, ಅದೃಷ್ಟ, ಆರೋಗ್ಯ ಕಂಡುಕೊಂಡನೆಂದು ಹೇಳಲಾಗಿದೆ. ಮಂಗಳ ಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚು ಕಷ್ಟಕರವಾದ ಅಥವಾ ದೋಷಪೂರಿತ ಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಇದು ಕೆಟ್ಟ ಮನೆಯಲ್ಲಿ ಇದ್ದರೆ ಜೀವನದಲ್ಲಿ ಘರ್ಷಣೆಗಳು, ಹಿಂಸೆಗೆ ಕಾರಣವಾಗಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.